Okay, problem 2 on computation of business income. The following is profit and loss account of Mr. Rohan for the year ended March 31st, 2025. ಪ್ರೀವಿಯಸ್ ಇಯರ್ ಇಸ್ 2024-25 ಅಲ್ವಾ, ಅದಕ್ಕೆ ನಾವೀಗ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಮಾರ್ಚ್ 31st, 2025 ಅಷ್ಟರಲ್ಲಿ ಅವನಿಗೆ ಬಂದಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಅವನು ಇಲ್ಲಿ ತೋರಿಸಿದ್ದಾನೆ. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಟ್ಕೊಂಡು ನಾವು ಒಂದು ಆ್ಯಕ್ಚುಯಲ್ ಇನ್ಕಮ್, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಡೆಬಿಟ್ ಸೈಡು ಎಲ್ಲ ನಿಮಗೆ ಎಕ್ಸ್ಪೆನ್ಸಸ್ ಇರುತ್ತೆ. ಕ್ರೆಡಿಟ್ ಸೈಡು ನಿಮಗೆ ಇನ್ಕಮ್ಸ್ ಇರುತ್ತೆ. ಓಕೆ, ಸೊ ಎಕ್ಸ್ಪೆನ್ಸಸ್ ಅಂತ ನೋಡಿದ್ರೆ ಯಾವ್ಯಾವ ಎಕ್ಸ್ಪೆನ್ಸಸ್ಸು ಅಲೋಡ್, ಯಾವುದ್ಯಾವುದು ಡಿಸ್ಅಲೋಡ್ ಅಂತ ಇಲ್ಲಿ ನೋಡ್ಬೇಕು. ನಾವು ಡಿಸ್ಅಲೋಡ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ವೆನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಟು ಸ್ಯಾಲ್ರೀಸು, ಈಗ ಬಿಸ್ನೆಸ್ ಅಂದಮೇಲೆ ಎಂಪ್ಲಾಯೀಸ್ ಇರ್ತಾರೆ, ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ. ಸೊ ದಿಸ್ ಈಸ್ ಅಲೋಡ್, ರೈಟ್? ಓಕೆ, ನೆಕ್ಸ್ಟ್ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಪೇ ಮಾಡಿದ್ರು ಅದನ್ನು ಕೂಡ ವಿ ಕ್ಯಾನ್ ಸೇ. ಓಕೆ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಸು, ಮನೆ ಕೆಲಸದ ಎಕ್ಸ್ಪೆನ್ಸಸ್ಸು, ದಿಸ್ ಈಸ್ ಡಿಸ್ಅಲೋಡ್. ನೋಡಿ, ಯಾಕೆ ಅಂದರೆ ಹೌಸ್ ಹೋಲ್ಡ್ ಅಂತ ಬಂದಾಗ ಮನೆ ಖರ್ಚಿಗೆ ಯೂಸ್ ಮಾಡಿದಂತಹ ಹಣ ಪರ್ಸ್ನಲ್ ಆಗಿಬಿಡುತ್ತದು, ಬಿಸ್ನೆಸ್ ರಿಲೇಟೆಡ್ ಅಲ್ಲ. ದಿಸ್ ಈಸ್ ಡಿಸ್ಅಲೋಡ್. ಓಕೆ, ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್. ಸೊ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಅಂತ ಬಂದರೆ ಇದು ಒಂಥರ ಖರ್ಚೆ. ಓಕೆ, ರಿಟರ್ನ್ ಆಫ್ ಅಂತ ಕೊಟ್ಟಿದ್ರೆ ಅಥವಾ ಬ್ಯಾಡ್ ಡೆಟ್ಸ್ ಅಂತ ಕೊಟ್ಟಿದ್ರೆ ಓಕೆ, ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂದರೆ ಈಗ ನಮ್ಮ ಬಿಸ್ನೆಸ್ ಅಂತ ಅಂದಮೇಲೆ ಯಾರೋ ಸಾಲ ತೊಗೊಂಡಿರ್ತಾರೆ ನಮ್ಮ ಪ್ರಾಡಕ್ಟ್ಸನ್ನು, ಅವ್ರು ದುಡ್ಡು ಕೊಡಲ್ಲ, ಆವಾಗ ನಮಗೆ ಅದೊಂಥರ ಲಾಸ್ ಥರ ತಾನೆ, ಅದು ಎಕ್ಸ್ಪೆನ್ಸಸ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು ರಿಟರ್ನ್ ಆಫ್ ಅಂತ ಕೊಟ್ಟಿದ್ರೆ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಕೊಟ್ಟಿದ್ರೆ ದಿಸ್ ಇಸ್ ಡಿಸ್ಅಲೋಡ್. ಪ್ರಾವಿಷನ್ ಇಸ್ ಡಿಸ್ಅಲೋಡ್. ಬರೀ ಬ್ಯಾಡ್ ಡೆಟ್ಸ್ ಅಂತ ಕೊಟ್ಟಿದ್ರೆ ಮತ್ತು ರಿಟರ್ನ್ ಆಫ್ ಅಂತ ಕೊಟ್ಟಿದ್ರೆ ದಿಸ್ ಇಸ್ ಅಲೋಡ್. ಪ್ರಾವಿಷನ್ ಅಂತ ಕೊಟ್ಟಿದ್ರೆ ದಟ್ ಈಸ್ ಡಿಸ್ಅಲೋಡ್. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ವಾಚ್ ಮಾಡಿ. ನೆಕ್ಸ್ಟ್ ಟು ಇನ್ಕಮ್ ಟ್ಯಾಕ್ಸ್. ನೋಡಿ, ಟು ಇನ್ಕಮ್ ಟ್ಯಾಕ್ಸ್ ಪೇಡ್, ಇನ್ಕಮ್ ಟ್ಯಾಕ್ಸಿಗೆ ಡಿಸ್ಅಲೋಡ್. ಆದರೆ ಜಿ ಎಸ್ ಟಿ ಅಂತ ಇದ್ದರೆ ದಟ್ ಈಸ್ ಅಲೋಡ್. ಓಕೆ, ಜಿ ಎಸ್ ಟಿ ಈಸ್ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್, ದಟ್ ಈಸ್ ಅಲೋಡ್, ಬಟ್ ಇನ್ಕಮ್ ಟ್ಯಾಕ್ಸ್ ಈಸ್ ನಾಟ್ ಅಲೋಡ್. ನೆಕ್ಸ್ಟ್ ದಿಸ್ ಈಸ್ ಆಲ್ಸೋ ಡಿಸ್ಅಲೋಡ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿಬಿಡುತ್ತೆ ಇದು. ದಿಸ್ ಈಸ್ ಡಿಸ್ಅಲೋಡ್. ಯಾಕಂದರೆ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಈಸ್ ಅಲೋಡ್, ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಡಿಸ್ಅಲೋಡ್. ಟು ಅಡ್ವರ್ಟೈಸ್ಮೆಂಟ್ ಈಸ್ ಅಲೋಡ್. ಟು ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾನೆ. ಅದು ನೆಟ್ ಪ್ರಾಫಿಟ್ ಎಷ್ಟು ನಮಗೆ ಬೇಕಲ್ಲ, ಫಸ್ಟು ನೆಟ್ ಪ್ರಾಫಿಟೇ ಕ್ಯಾಲ್ಕುಲೇಟ್ ಮಾಡಬೇಕು. 4,08,000 ನೆಟ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟು ಇನ್ಕಮ್ಸ್ ಅಂತ ಬಂದಾಗ ಬೈ ಗ್ರಾಸ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾನೆ. ಇದನ್ನು ನಾವು ಇಗ್ನೋರ್ ಮಾಡಬೇಕು. ಡಿವಿಡೆಂಡ್ಸ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಕೊಟ್ಟಿದ್ದಾನೆ. ನೋಡಿ, ಡಿವಿಡೆಂಡ್ಸ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಡಿವಿಡೆಂಡ್ಸು, ಬಡ್ಡಿ, ಇಂಟ್ರೆಸ್ಟು ಇಲ್ಲಿದೆ ನೋಡಿ, ಇಂಟ್ರೆಸ್ಟು ಇದೆಲ್ಲ ಏನು ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಸೊ ಇದು ಡಿಸ್ಅಲೋಡ್ ಇನ್ಕಮ್ ಆಗಿಬಿಡುತ್ತೆ. ಡಿಸ್ಅಲೋಡ್ ಇನ್ಕಮ್ ಆರ್ ಇನ್ಕಮ್ ಫ್ರಮ್ ಅದರ್ಸ್ ವಿಚ್ ಈಸ್ ನಾಟ್ ಬಿಲಾಂಗಿಂಗ್ ಟು ಇನ್ಕಮ್, ಬಿಸ್ನೆಸ್ ಇನ್ಕಮ್ ಅಲ್ಲ ಇದು. ದಿಸ್ ಈಸ್ ನಾಟ್ ಬಿಸ್ನೆಸ್ ಇನ್ಕಮ್. ಡಿಸ್ಅಲೋಡ್ ಅನ್ನೋದಕ್ಕಿಂತ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ಬೋದು. ನಾನ್ ಬಿಸ್ನೆಸ್ ಇನ್ಕಮ್ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಇದು ಕೂಡ ಬೈ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಎಫ್ ಡಿ, ನಾನ್ ಬಿಸ್ನೆಸ್ ಇನ್ಕಮ್. ಎಲ್ಲೆಲ್ಲಿ ಡಿವಿಡೆಂಟ್ ಅಂತ ಬರುತ್ತೆ ಮತ್ತು ಇಂಟ್ರೆಸ್ಟ್ ಅಂತ ಬರುತ್ತೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡುವಾಗ ಅಥವಾ ಇನ್ಕಮ್ ಫ್ರಮ್ ಪ್ರೊಫೆಷನ್ ಕ್ಯಾಲ್ಕುಲೇಟ್ ಮಾಡುವಾಗ ನಾನ್ ಬಿಸ್ನೆಸ್ ಇನ್ಕಮ್ ಇದು ಡಿವಿಡೆಂಟ್ ಮತ್ತು ಇಂಟ್ರೆಸ್ಟು. ನೆಕ್ಸ್ಟ್ ಬ್ಯಾಡ್ ಡೆಟ್ ರಿಕವರ್ಡ್ 10,000. ಅಂದರೆ ಇವನು ಬ್ಯಾಡ್ ಡೆಟ್ಸಿಗೆ 12,000 ಅಂತ ಅಂದರೆ ಬ್ಯಾಡ್ ಡೆಟ್ಸ್ ಅಂತ ಅಂದ್ಕೊಂಡಿದ್ದ, ಆದರೆ ಅವನಿಗೆ ದುಡ್ಡು ವಾಪಸ್ ಬಂದಿದೆ 10,000 ರೂಪಾಯಿ. ಸೊ ಬಂದಿರುವಂಥದ್ದನ್ನು ಇನ್ಕಮ್ ರಿಕವರ್ಡ್ ಅಂತ 10,000 ರೂಪಾಯಿ ತೋರಿಸಿದ್ದಾನೆ. ಎಸ್, ದಟ್ ಈಸ್ ಫೈನ್. ರಿಕವರ್ಡ್ ಅಂತ ತೋರಿಸಿ ಅದನ್ನು ಕ್ರೆಡಿಟ್ ಸೈಡ್ ತೋರಿಸಿರೋದ್ರಿಂದ ದಟ್ ಈಸ್ ಫೈನ್, ಕರೆಕ್ಟ್, ಅದು ಸರಿಯಾಗಿದೆ. ಯಾಕಂದರೆ ಅದು ಎಕ್ಸ್ಪೆನ್ಸಸ್ ಅಲ್ಲ, ಇನ್ಕಮ್, ಅದು ವಾಪಸ್ ಬಂದಿದೆ. ಇನ್ ಕೇಸ್ ಬ್ಯಾಡ್ ಡೆಟ್ ರಿಕವರ್ಡ್ ಅಂತ ಇಲ್ಲಿ ತೋರಿಸ್ದಲೇ ಇದ್ದರೆ
ಇಲ್ಲೇನಾದರೂ ಕೊಟ್ಟಿರ್ತಾ ಇದ್ದರೆ ಅವಾಗ ನಾವು ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಬೈ ಗಿಫ್ಟ್ ಫ್ರಮ್ ಫಾದರ್, ನೋಡಿ ಗಿಫ್ಟ್ ಫ್ರಮ್ ಫಾದರ್ ಇಸ್ ಪರ್ಸ್ನಲ್, ಇದು ಪರ್ಸ್ನಲ್, ನಾನ್ ಬಿಸ್ನೆಸ್, ಇದು ನಾನ್ ಬಿಸ್ನೆಸ್ ಇನ್ಕಮ್ ಆಗಿಬಿಡುತ್ತೆ. ಸೊ ಇಷ್ಟು. ಈಗ ಅಡ್ಜಸ್ಟ್ಮೆಂಟ್ಸ್ ನೋಡೋಣ. ಅಡಿಷ್ನಲ್ ಇನ್ಫಾರ್ಮೇಷನ್ ಆರ್ ಅಡ್ಜಸ್ಟ್ಮೆಂಟ್ಸ್. ಡಿಪ್ರಿಸಿಯೇಷನ್, ಅಲೋಯಬಲ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಇಸ್ 38,000. ಓಕೆ, ಅವರೇ ಕೊಟ್ಬಿಟ್ಟಿದ್ದಾರೆ. ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 38,000. ಅವ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟು ತೋರಿಸಿದ್ದ? ಇಲ್ಲಿ 45,000 ಅಂತ ತೋರಿಸಿದ್ದ. ಓಕೆ, ಇದನ್ನು ನಾವೇನು ಮಾಡ್ತೀವಿ? ಇದನ್ನು ನಾವು ಲೆಸ್ ಮಾಡ್ತೀವಿ, ಅದನ್ನು ನಾವು ಆ್ಯಡ್ ಮಾಡ್ತೀವಿ. ಡಿಸಲೋಡ್ ಆಗಿರೋದನ್ನು ಆ್ಯಡ್ ಮಾಡ್ತೀವಿ, ಇದು ಅಲೋಡು, ಅದಕ್ಕೆ ಲೆಸ್ ಮಾಡ್ತೀವಿ. ನೆಕ್ಸ್ಟ್, ಬ್ಯಾಡ್ ಡೆಟ್ಸ್ ರಿಕವರ್ಡ್. ಔಟ್ ಆಫ್ 10,000 ರಿಕವರ್ಡ್, 4,000 ವಾಸ್ ಡಿಸಲೋಡ್ ಬೈ ಅಸೆಸಿಂಗ್ ಆಫೀಸರ್ ಇನ್ ದ ಇಯರ್ ಇಟ್ ವಾಸ್ ಒರಿಜಿನಲಿ ರಿಟರ್ನ್ ಆಫ್. ಸೊ ಈಗ ಏನು ಹೇಳ್ತಾ ಇದ್ದಾನೆಂದರೆ, ಔಟ್ ಆಫ್ 10,000 ರಿಕವರ್ಡ್ ಅಲ್ಲ, ಇಲ್ಲಿ 10,000 ಏನು ರಿಕವರ್ ಆಗಿದೆ ನೋಡಿ ಬ್ಯಾಡ್ ಡೆಟ್ಸು, ಅದಕ್ಕೆ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಹೇಳ್ತಾ ಇದ್ದಾನೆ. 4,000 ಲಾಸ್ಟ್ ಟೈಮು ಡಿಸಲೋಡ್ ಆಗಿತ್ತಂತೆ. ಓಕೆ, 4,000. ಸೊ ಈಗ ಆ 4,000 ಲಾಸ್ಟ್ ಟೈಮ್ ಅದು ಡಿಸಲೋ ಆಗಿದ್ದರೆ ನಾವು ದಟ್ ಈಸ್ ಅಲೋಡ್ ಅಂದರೆ ನಾವೇನು ಮಾಡಬೇಕು? ಲೆಸ್ ಮಾಡಬೇಕು. ಕರೆಕ್ಟ್. ಎಷ್ಟು? 4,000. ನೆಕ್ಸ್ಟು, ಲಾಸ್ಟ್ ಟೈಮ್ ಡಿಸಲೋ ಆಗಿದ್ದರೆ ಈಗ ಅಲೋ. ಲಾಸ್ಟ್ ಟೈಮ್ ಎಷ್ಟು ಡಿಸಲೋ ಆಗಿತ್ತು? 4,000. ಈಗ ಎಷ್ಟು ಅಲೋ ಆಗುತ್ತೆ? 4,000. ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್, ಸ್ಯಾಲ್ರೀಸ್ ಇನ್ಕ್ಲೂಡ್ಸ್ 20,000 ಪೇಡ್ ಟು ಮಿಸ್ಟರ್ ರೋಹನ್ಸ್ ಬ್ರದರ್. ಇಲ್ಲೆಲ್ಲೋ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಸಚ್ ವರ್ಕ್ ಇಸ್ 12,000. ಎಕ್ಸೆಸ್ ಇಸ್ ಕನ್ಸಿಡರ್ಡ್ ಅನ್ರೀಸನಬಲ್. ಇಲ್ಲಿ ಸ್ಯಾಲ್ರಿ ಏನೋ ಕೊಟ್ಟಿದ್ದಂತೆ. ಎಲ್ಲಿ ಸ್ಯಾಲ್ರಿ ಕೊಟ್ಟಿದ್ದ ಇವನು? ಇಲ್ಲಿ 1,20,000 ರೂಪಾಯಿ ಸ್ಯಾಲ್ರೀಸ್ ಕೊಟ್ಟಿದ್ದಾನಾ? ಓಕೆ, ಅದರಲ್ಲಿ 20,000 ರೂಪಾಯಿ ಮಿಸ್ಟರ್ ರೋಹನಿಗೆ ಪೇ ಮಾಡಿದಂತೆ. ಅವನು ರೋಹನ್ ಬ್ರದರ್ ಅಂತೆ. ಯಾರಿಗೆ? ಇವನು ಯಾರದು? ರೋಹನಿಗೆ ಬ್ರದರ್. ಓಕೆ, 20,000 ರೂಪಾಯಿ ಕೊಟ್ಟಿದ್ದಂತೆ. ಅದರಲ್ಲಿ ಆ್ಯಕ್ಚುಲಿ 12,000 ರೂಪಾಯಿ ರೀಸನೇಬಲ್ ಸ್ಯಾಲ್ರಿ ಕೊಡ್ಬೋದು. ಅವನೇನು ಮಾಡಿದ್ದಾನೆ? 20,000 ರೂಪಾಯಿ ಕೊಟ್ಟಿದ್ದಾನೆ. ಸ್ಯಾಲ್ರಿ ಕೊಟ್ಟಿದ್ದು ತಪ್ಪಲ್ಲ, ಅವ್ನು ಕೆಲಸ ಮಾಡಿಸ್ಕೊಂಡಿದ್ರೆ ಬ್ರದರಿಂದ ಸ್ಯಾಲ್ರಿ ಕೊಟ್ಟಿದ್ದು ತಪ್ಪಲ್ಲ. ಇದು ಪರ್ಸ್ನಲ್ ಎಕ್ಸ್ಪೆನ್ಸ್ ಅಂತ ಆಗಲ್ಲ. ಸ್ಯಾಲ್ರಿ ಕೊಟ್ಟಿದ್ದು ಓಕೆ, ಅವ್ನು ಕೆಲಸ ಮಾಡಿರ್ಬೋದು ರೋಹನ್ ಬ್ರದರ್. ಆದರೆ 20,000 ರೂಪಾಯಿ ಕೊಟ್ಬಿಟ್ಟಿದ್ದಾನೆ ಇವನು. ಎಷ್ಟು ಕೊಡಬೇಕಾಗಿತ್ತು? ಆ್ಯಕ್ಚುಲಿ 12,000 ಕೊಡಬೇಕಾಗಿತ್ತು. ಅಂದರೆ 8,000 ಏನು ಮಾಡಿದ್ದಾನೆ ಇವನು? ಎಕ್ಸೆಸ್ ಆಗಿ ಸುಮ್ಮನೆ ಎಕ್ಸ್ಪೆನ್ಸ್ ಅಂತ ತೋರಿಸೋದಕ್ಕೋಸ್ಕರ ಪೇ ಮಾಡಿದ್ದಾನೆ. ಈ ಎಕ್ಸೆಸ್ ಏನಿದೆ, ದಿಸ್ ಇಸ್ ಡಿಸ್ಅಲೋಡ್ ಆದರೆ ನಾವೇನು ಮಾಡಬೇಕಾಗುತ್ತೆ? ಆ್ಯಡ್ ಮಾಡಬೇಕಾಗುತ್ತೆ. ಎಕ್ಸೆಸ್ ಇಸ್ ಡಿಸ್ಅಲೋಡ್, ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇನ್ಕ್ಲೂಡ್ಸ್ ಅ ಫೈನ್ ಆಫ್ ₹2,000. ನೋಡಿ, ಯಾವಾಗ ಫೈನ್ ಅಂತ ಬರುತ್ತೋ ದಿಸ್ ಇಸ್ ಡಿಸ್ಅಲೋಡ್ ಆಗಿಬಿಡುತ್ತೆ. ಫೈನ್ ಇಸ್ ಡಿಸ್ಅಲೋಡ್ ಎಕ್ಸ್ಪೆನ್ಸ್ ಆಗಿಬಿಡುತ್ತೆ. ಆವಾಗ ಅದನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಯಾವುದರಲ್ಲಿ? ರೆಂಟ್ ಆ್ಯಂಡ್ ಟ್ಯಾಕ್ಸಸ್ಸಲ್ಲಿ 40,000 ಇವನು ಪೇ ಮಾಡಿದಾನಲ್ವ, ಅದರಲ್ಲಿ 2,000 ರೂಪಾಯಿ ಫೈನೂ GST ರಿಲೇಟೆಡ್ ಯಾವುದೋ ಫೈನ್ ಪೇ ಮಾಡಿದಂತೆ, ಅದಕ್ಕೆ ಮಾಡಿದ್ದಾನೆ. ಆ 2,000 ರೂಪಾಯಿ ಈಗ ಡಿಸಲೋ. ನೆಕ್ಸ್ಟ್, ಅಡ್ವರ್ಟೈಸ್ಮೆಂಟ್ ಅಂತ ಏನೋ ಇಲ್ಲಿ ಸ್ಪೆಂಡ್ ಮಾಡಿದ್ನಲ್ಲ 10,000 ರೂಪಾಯಿ. ಆ ಅಡ್ವರ್ಟೈಸ್ಮೆಂಟು ಸ್ಪೆಂಟ್ ಆನ್ ನಿಯಾನ್ ಸೈನ್ ಬೋರ್ಡ್ ಅಂತ. ನಿಯಾನ್ ಸೈನ್ ಬೋರ್ಡ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಅಸೆಟ್. ಅದು ನಿಯಾನ್ ಸೈನ್ ಬೋರ್ಡ್ ಅಂದರೆ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ಗೋಸ್ಕರ ನಾವು ಕ್ರಿಯೇಟ್ ಮಾಡುವಂಥ ಬೋರ್ಡ್ ಆಗಿರ್ಬೋದು. ಈಗ ಕಾಲೇಜ್ ಮುಂದೆ ನೀವು ಹಾಕ್ತಿರಲ್ಲ ಟೈಟಲ್, ಕಾಲೇಜ್ ನೇಮ್ಸ್ ಎಲ್ಲ, ಆ ರೀತಿ ನಿಯಾನ್ ಸೈನ್ ಬೋರ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡಿರುವಂಥ ಒಂದು 10,000 ರೂಪಾಯಿ ಎಕ್ಸ್ಪೆನ್ಸಸ್ಸು. ಅದೇನಾಗ್ಬಿಡುತ್ತೆ? ಕ್ಯಾಪಿಟಲ್ ಅಸೆಟ್ ತಾನೇ. ಸೊ ಕ್ಯಾಪಿಟಲ್ ಅಸೆಟ್ಟು ಇದು ಡಿಸ್ಅಲೋಡ್ ಆಗಿಬಿಡುತ್ತೆ. ಎಷ್ಟು? 10,000 ರೂಪಾಯಿ. 10,000 ರೂಪಾಯಿ ಡಿಸಲ್ ಆಗುತ್ತೆ. ಆದರೆ ಅದ್ರ ಮೇಲೆ ಡಿಪ್ರಿಸಿಯೇಷನ್ ಇರುತ್ತಲ್ಲ, ಡಿಪ್ರಿಸಿಯೇಷನ್ನು ಹಾಕ್ಬೋದು. 10,000 ರೂಪಾಯಿ ಮೇಲೆ ಡಿಪ್ರಿಸಿಯೇಷನ್ ಆಫ್ 15% ಏನೋ ಇರುತ್ತೆ ಅದ್ರ ಮೇಲೆ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಮೇಲೆ. ಸೊ ಇದನ್ನು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಂತ ಕನ್ಸಿಡರ್ ಮಾಡ್ಬೋದು. 15% ಬರುತ್ತೆ. 10,000ಕ್ಕೆ 15% ಅಂದರೆ 1,500 ರೂಪೀಸ್ ಆಗುತ್ತೆ ಡಿಪ್ರಿಸಿಯೇಷನ್ ಅಲೋಡ್ ಆ್ಯಸ್ ಪರ್ IT ಆ್ಯಕ್ಟ್. ಬಟ್ ಅವ್ನು ಹೇಳ್ತಾ ಇದ್ದಾನೆ ದಟ್ ಈಸ್ ಪರ್ಚೇಸ್ಡ್ ಆನ್ January 10, 2025 ಅಂತ. ಜನವರಿನಲ್ಲಿ 30 ದಿನ, ಅದರಲ್ಲಿ 10ನೇ ತಾರೀಕಿಗೆ ಪರ್ಚೇಸ್ ಮಾಡಿರೋದ್ರಿಂದ 20 ಡೇಸ್ ಉಳೀತು. ಫೆಬ್ರವರಿನಲ್ಲಿ 28 ಡೇಸು,
ಮಾರ್ಚ್ನಲ್ಲಿ 31 ಡೇಸ್. ಹಂಗೆ ಲೆಕ್ಕ ತೊಗೊಂಡ್ರೆ 8 + 1 9 6 479 ಡೇಸ್ ಮಾತ್ರ ಈ ವರ್ಷಕ್ಕೆ ಯೂಸ್ ಮಾಡಿರೋದು. ಅಂದರೆ ದಿಸ್ ಈಸ್ ಲೆಸ್ ದೆನ್ 180 ಡೇಸ್ ಆಗಿರೋದ್ರಿಂದ ಓನ್ಲಿ ಹಾಫ್ ಆಫ್ ಡಿಪ್ರಿಸಿಯೇಷನ್ ಅಮೌಂಟ್ ಈಸ್ ಅಲೋಡ್. ಅಂದರೆ 1500 ಮೇಲೆ ಹಾಫ್ ಅಂದರೆ 750 rupees ಈಸ್ ಅಲೋಡ್ ಆ್ಯಸ್ ಡಿಪ್ರಿಸಿಯೇಷನ್. ಅಲೋಡ್ ಡಿಪ್ರಿಸಿಯೇಷನ್ ಇದು. ಓಕೆ, ಸೊ ಈಗ ನಾವಿದು ಮಾಡ್ತಾ ಹೋಗೋಣ. ಪ್ರಾಬ್ಲಮನ್ನು ಸ್ವಲ್ಪ ಲೆಂತಿ ಅಂತ ಅನ್ನಿಸ್ಬೋದು, ಆದರೆ 15 ಮಾರ್ಕ್ಸ್ ಪ್ರಾಬ್ಲಮ್ಮು. ಇಲ್ಲಿ ಆಲ್ಮೋಸ್ಟ್ ನಾನು ಯಾವ್ಯಾವ ರೀತಿ ನಿಮಗೆ ಎಕ್ಸಾಮಿನೇಷನಲ್ಲಿ ಅವರು ಅಡ್ಜಸ್ಟ್ಮೆಂಟ್ಸ್ನ ಕೇಳಬಹುದು ಅದೇ ರೀತಿ ಅಡ್ಜಸ್ಟ್ಮೆಂಟ್ಸನ್ನು ಕನ್ಸಿಡರ್ ಮಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಯಾವುದೇ ರೀತಿ ನೀವು ಮ್ಯಾಕ್ಸಿಮಮ್ ಔಟ್ ಆಫ್ 80 ಮಾರ್ಕ್ಸ್ ಆರ್ 70 ಮಾರ್ಕ್ಸ್ ನೀವೇನು 60 ಮಾರ್ಕ್ಸ್ ಏನು ಬರೀತೀರಾ ಔಟ್ ಸ್ಕೋರ್ ಮಾಡಬೇಕು ನೀವು ಅನ್ನುವಂತಹ ಮೈಂಡ್ಸೆಟ್ಟಿಂದ ನಾನು ಪ್ರತಿಯೊಂದನ್ನು ಸ್ಮಾಲ್ ಫ್ಯಾಕ್ಟರ್ನು ಕೂಡ ನಾನು ನನ್ನ ವೀಡಿಯೋಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ 1 ಹಿಡಿದು ಎಷ್ಟು ವೀಡಿಯೋಸ್ ಮಾಡ್ತೀನಿ ಫುಲ್ ಎಲ್ಲ ಯೂನಿಟ್ಸು ಚೆನ್ನಾಗಿ ಓದ್ಕೊಂಡು ಹೋಗಿ ಎಕ್ಸಾಮ್ ಪರ್ಪಸ್ಸಿಗೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಸಾಲ್ವಿಂಗ್ ದಿಸ್. ನೋಡಿ, ಇಲ್ಲಿ ಸಾಲ್ವ್ ಮಾಡಿದ್ದೀನಿ ಟೇಬಲ್ ಪ್ರಕಾರ ಚೆನ್ನಾಗಿ ಬರಲಿ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ ಪರ್ಟಿಕ್ಯುಲರ್ಸ್. ಸೊ ಫಸ್ಟ್ ನಾವೇನು ಮಾಡಬೇಕು, ಹೆಡ್ಡಿಂಗ್ ಬರೀಬೇಕು. ಏನಂತ ನೋಡಿ, ಕಂಪ್ಯೂಟೇಷನ್. ಎಕ್ಸಾಮಲ್ಲಿ ಅದು ಕನ್ಸಿಡರ್ ಮಾಡ್ತಾರೆ ಮಾರ್ಕ್ಸು. ಓಕೆ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಮೋಹನ್ ಅಂತ ಬರೆದು ಈ ಕಡೆ ಬರೀರಿ ಪ್ರೀವಿಯಸ್ ಇಯರ್ 2024-25, ಈ ಕಡೆ ಬರೀರಿ ಅಸೆಸ್ಮೆಂಟ್ ಇಯರ್ 2025-26 ಅಂತ. ಇದು ಟೇಬಲ್ ಗೊತ್ತಿದೆ ನಿಮಗೆ. ಪರ್ಟಿಕ್ಯುಲರ್ಸ್, ಅಮೌಂಟ್ ಇನ್ನರ್ ಕಾಲಮ್, ಅಮೌಂಟ್ ಔಟರ್ ಕಾಲಮ್, ಕರೆಕ್ಟ್. ಸೊ ಈಗ ಅಮೌಂಟ್ಗಳನ್ನ ನೋಡೋಕ್ಕಿಂತ ಮುಂಚೆ ಪ್ರತಿಯೊಂದು ಫ್ಯಾಕ್ಟರ್ ಫಸ್ಟ್ ಏನು ಬರೀಬೇಕು, ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಅಂತ ಹೇಳಿದ್ದ ಅವನು. ನೋಡಿ, ಇಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ 4,08,000 ಅಂತ ಹೇಳಿದ್ದ. ಸೊ ಆ 4,08,000 ನಾನಿಲ್ಲಿ 4,08,000 ಬರ್ತಿದ್ದೀನಿ. ಬರ್ತಾಯ್ತಾ? ನೆಕ್ಸ್ಟು ಯಾವುದು, ಇನ್ಅಡ್ಮೈಸಬಲ್ ಎಕ್ಸ್ಪೆನ್ಸಸ್ ಆರ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ಗಳು ಯಾವ್ದ್ಯಾವ್ದು ಡಿಸ್ಅಲೋ ಆಗಿದೆಯೋ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೆನಪಿರಲಿ, ಇನ್ಕಮ್ಸ್ ಏನಾದರೂ ಡಿಸ್ಅಲೋ ಆಗಿದ್ದರೆ ಅದನ್ನು ಲೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೆನ್ಸಸ್ ಡಿಸ್ಅಲೋ ಆಗಿರೋದನ್ನು ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ಫಸ್ಟು ಯಾವುದು, ಇಲ್ಲಿ ಸ್ಯಾಲ್ರೀಸ್, ಹೌಸ್ ಹೋಲ್ಡ್ ಸ್ಯಾಲ್ರೀಸ್. ಓಕೆ, ರೆಂಟ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಅವನೇನೋ ಹೇಳಿದ್ದಲ್ಲ 2,000 ಪೇಡ್ ಟು GST ಡಿಪಾರ್ಟ್ಮೆಂಟ್, ಇದು ಡಿಸ್ಅಲೋಡು. ಫಸ್ಟು ರೆಂಟ್ ಆ್ಯಂಡ್ ಟ್ಯಾಕ್ಸಸ್ನ ಕನ್ಸಿಡರ್ ಮಾಡೋಣ. GST ಪೆನಾಲ್ಟಿ ಅದು 2,000 ಡಿಸ್ಅಲೋಡು. ಓಕೆ, ಅದ್ರದ್ದಾಯಿತು. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ದಾಯಿತು, ಒಂದು ಅಡ್ಜಸ್ಟ್ಮೆಂಟ್ ಇತ್ತು. ನೆಕ್ಸ್ಟು ಸ್ಯಾಲ್ರೀಸ್ನಲ್ಲೂ ಒಂದಿತ್ತು. ಏನು ಹೇಳಿ, ಇಲ್ಲಿ ಅಡ್ಜಸ್ಟ್ಮೆಂಟು 20,000 ಪೇ ಮಾಡಿಬಿಟ್ಟಿದ್ದಾನೆ ರೋಹನ್ನಿಗೆ. ಆ್ಯಕ್ಚುಲಿ ಪೇ ಮಾಡಬೇಕಾಗಿದ್ದು ಇದು 12,000 ಮಾತ್ರ. 8,000 ಎಕ್ಸೆಸ್ ಪೇ ಮಾಡಿದ್ದ. ದಿಸ್ ಈಸ್ ಆಲ್ಸೋ ಡಿಸ್ಅಲೋಡ್ ಅಲ್ವಾ. 8,000 ಎಕ್ಸೆಸ್ ಪೇ ಮಾಡಿದ್ದು ಡಿಸ್ಅಲೋಡು. ಸೊ ಆ 8,000ನ ನಾವಿಲ್ಲಿ ಸ್ಯಾಲ್ರೀಸ್, ಎಕ್ಸೆಸ್ ಸ್ಯಾಲ್ರಿ ಟು ರಿಲೇಟಿವ್ 8,000 ಅದನ್ನು ಆ್ಯಡ್ ಮಾಡಿದ್ದೀವಿ. ಓಕೆ, ಡನ್. ಇದ್ರದ್ದು ಅಡ್ಜಸ್ಟ್ಮೆಂಟ್ ಮುಗ್ದೋಯ್ತು. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಪೂರ್ತಿ 25,000 ಡಿಸ್ಅಲೋಡು. ಸೊ ಇಲ್ಲಿ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಸು ಟೋಟಲ್ 25,000 ಡಿಸ್ಅಲೋ ಆಗಿದೆ. ನೀವೇ ಸಾಲ್ವ್ ಮಾಡಬೇಕು. ನೀವೇ ಸಾಲ್ವ್ ಮಾಡಿ ಆಮೇಲೆ ಬಂದಿರುವಂಥ ಆನ್ಸರ್ ಸರಿಯಾಗಿದೆಯಾ ಅಂತ ಮ್ಯಾಚ್ ಮಾಡಿ ನೋಡಬೇಕು. ನೆಕ್ಸ್ಟು ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಈಸ್ ಅಲೋಡ್. ಸೊ ಅದು ಏನು ಬರೆಯಲ್ಲ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇದು ಡಿಸ್ಅಲೋಡು. ಸೊ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟು, 8,000 ಡಿಸ್ಅಲೋಡ್, ಅದನ್ನು ಬರ್ತಿದ್ದೀವಿ. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಪೇಡ್. ನಾನು ಹೇಳಿದ್ದೀನಿ GST ಪೇಡ್ ಈಸ್ ಅಲೋಡ್. ಇನ್ಕಮ್ ಟ್ಯಾಕ್ಸ್ ಈಸ್ ಅ ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಸೊ ಡೈರೆಕ್ಟ್ ಟ್ಯಾಕ್ಸು ಅಥವಾ ವೆಲ್ತ್ ಟ್ಯಾಕ್ಸ್
ಇನ್ಕಮ್ ಡೈರೆಕ್ಟ್ ಟ್ಯಾಕ್ಸಲ್ಲಿ 2 ಟೈಪ್ಸ್ ಆಫ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ವೆಲ್ತ್ ಟ್ಯಾಕ್ಸ್, ಇದೆರಡೂ ಕೂಡ ಡಿಸ್ಅಲೌಡ್. GST ಈಸ್ ಅಲೌಡ್. ಓಕೆ, ಸೊ 2 ಇನ್ಕಮ್ ಟ್ಯಾಕ್ಸ್, ದಿಸ್ ಈಸ್ ಡಿಸ್ಅಲೌಡ್ 15,000 rupees. ಸೊ ಇಲ್ಲಿ 15,000 rupees ಇನ್ಕಮ್ ಟ್ಯಾಕ್ಸ್ ಬಗ್ಗೆ. ನೆಕ್ಸ್ಟು ಡಿಪ್ರಿಸಿಯೇಷನ್ನು ಆ್ಯಸ್ ಪರ್ IT Act 45,000, ದಿಸ್ ಈಸ್ ಡಿಸ್ಅಲೌಡ್. ಸೊ ಫಸ್ಟ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ books, as per books or profit and loss account 45,000, that is disallowed. Okay, this is as per books. Next, advertisement 10,000 allowed, ಬಟ್ ಏನಂದರೆ ಇಲ್ಲೇನೋ ಒಂದು ಹೇಳಿದ್ರಲ್ಲ ಆಗಲೇ, ಅಡ್ವರ್ಟೈಸ್ಮೆಂಟ್ ಇಸ್ ಸ್ಪೆಂಟ್ ಆನ್ ನಿಯಾನ್ ಸೈನ್ ಬೋರ್ಡ್ ಅಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಅದನ್ನು ಡಿಸ್ಅಲೌಡ್ ಮಾಡ್ತೀವಿ ನಾವು. ಇದು ದಿಸ್ ಇಸ್ ಡಿಸ್ಅಲೌಡ್. ಸುಮ್ಮನೆ ಹಂಗೆ ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿರ್ತಾಯಿದ್ರೆ ಓಕೆ, ದಟ್ ಈಸ್ ಅಲೌಡ್. ಬಟ್ ನಿಯಾನ್ ಸೈನ್ ಬೋರ್ಡ್ ಮೇಲೆ ಮಾಡಿರೋದ್ರಿಂದ ಅದು ಪ್ಲಾಂಟೆಡ್ ಮಷಿನರಿ ಮೇಲೆ ಬರುತ್ತೆ. ಸೊ ಫುಲ್ ಕ್ಯಾಪಿಟಲ್ 10,000 ರೂಪಾಯಿ ಡಿಸ್ಅಲೌಡ್. ಸೊ ಇಷ್ಟು ಫುಲ್ ಕನ್ಸಿಡರ್ಡ್ ಮಾಡಿದ್ದೀವಿ ನಾವೀಗ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 25,000, 8,000, 15,000, 10,000, 8,000, 2,000, 45,000 ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ 1,13,000 ಬರುತ್ತೆ. ಸೊ ಇಲ್ಲಿಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂದರೆ 4,08,000 ಪ್ಲಸ್ 1,13,000 ಆ್ಯಡ್ ಮಾಡಿದಾಗ ನಮಗೆ 5,21,000 ಬರುತ್ತೆ. ದಟ್ ಈಸ್ ಅಡ್ಜಸ್ಟೆಡ್ ಪ್ರಾಫಿಟ್. ಓಕೆ, ಸೊ ಈಗ ಬಂದಿರುವಂತಹ ಅಮೌಂಟಿಂದ ನಾವು ಕೆಲವೊಂದನ್ನು ಲೆಸ್ ಮಾಡಬೇಕಾಗುತ್ತೆ. ಏನು ಲೆಸ್ ಮಾಡಬೇಕು ಅಂತ ನೋಡೋಣ. ಓಕೆ, ಏನೇನು ಲೆಸ್ ಮಾಡಬೇಕು? ಈ ಕಡೆ ಬನ್ನಿ. ಗ್ರಾಸ್ ಪ್ರಾಫಿಟನ್ನು ನಾವೇನು ಮಾಡ್ತೀವಿ? ಇಗ್ನೋರ್ ಮಾಡ್ತೀವಿ. ಓಕೆ, ಬಟ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇದು ಡಿಸ್ಅಲೌಡ್. ಅಂದರೆ ದಿಸ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಇಂಟ್ರೆಸ್ಟು ಮತ್ತು ಡಿವಿಡೆಂಟು 15,000, 8,000 ನೋಡಿ ಇಲ್ಲಿ. ಡಿವಿಡೆಂಟು 15,000, ಇಂಟ್ರೆಸ್ಟು 8,000, ಇದನ್ನು ಮೈನಸ್ ಮಾಡಬೇಕು. 2 ಆಯಿತು. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬಗ್ಗೆ 10,000 ದುಡ್ಡು ಬಂತ. ಆ 10,000 ದುಡ್ಡು ಬಂದಿದ್ದು ಓಕೆ, ಅದನ್ನು ಕ್ರೆಡಿಟ್ ಸೈಡ್ ಹಾಕಿದ್ದು ಕರೆಕ್ಟ್. ಓಕೆ, ಆದರೆ ಅದ್ರ ಬಗ್ಗೆ ಇಲ್ಲೊಂದು ಹೇಳಿದ್ದಾರೆ. ಏನಂದರೆ 10,000 ರಿಕವರ್ಡ್ ಆಗಿತ್ತು, ಆದರೆ 4,000 ಲಾಸ್ಟ್ ಟೈಮ್ ಅದು ಡಿಸ್ಅಲೋ ಆಗಿತ್ತು ಅಂತ. ಓಕೆ, ಈಗ 4,000 ಲಾಸ್ಟ್ ಟೈಮ್ ಡಿಸ್ಅಲೋ ಆಗಿತ್ತಲ್ಲ, ಈ ಸಲ ಅದನ್ನು ಅಲೋ ಮಾಡಬೇಕಲ್ಲ. ಓಕೆ, ಸೊ ಏನಾಗುತ್ತಂದರೆ ಈಗ ಎಕ್ಸೆಸ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ 4,000 ಅದನ್ನು ಅಲೋ ಮಾಡಬೇಕಂದ್ರೆ ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಓಕೆ, ಡನ್. ಬ್ಯಾಡ್ ಡೆಟ್ಸ್ ಕತೆ ಮುಗೀತು. ಈಗ ಬೈ ಗಿಫ್ಟ್ ಫ್ರಮ್ ಫಾದರ್, ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲ. ಸೊ ಬೈ ಗಿಫ್ಟ್ ಫ್ರಮ್ ಫಾದರ್ ಅದು ಕೂಡ ಎಲ್ಲಿದೆ? ಇಲ್ಲಿ 50,000 ರೂಪಾಯಿ, ಅದನ್ನು ಕೂಡ ನಾವು ಮೈನಸ್ ಮಾಡಬೇಕು. ಸೊ ಇಷ್ಟಾಯಿತು. ಈಗ ಡಿಪ್ರಿಸಿಯೇಷನ್ನು ಆ್ಯಸ್ ಪರ್ P&L ಅಕೌಂಟ್ 45,000 ಅದನ್ನು ಆ್ಯಡ್ ಮಾಡಿದ್ವಿ. ಡಿಪ್ರಿಸಿಯೇಷನ್ ಅಲೋಡ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 38,000 ಅದನ್ನು ಲೆಸ್ ಮಾಡಬೇಕಲ್ಲ. ಸೊ ಅದನ್ನು ಮಾಡಿದ್ವಿ. ಓಕೆ, ಡನ್. ಇಷ್ಟೆಲ್ಲ ಆಯಿತು. ಆದಮೇಲೆ ನಾನು ಆಗಲೇ ಹೇಳಿದೆ ನಿಮಗೆ ಕ್ಯಾಲ್ಕುಲೇಷನ್. ಈಗ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅಂತ 10,000 ರೂಪಾಯಿ ಖರ್ಚು ಮಾಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ನಿಯಾನ್ ಸೈನ್ ಬೋರ್ಡ್ ಖರೀದಿ ಮಾಡ್ದ. ಆದರೆ ಅದನ್ನು ನಾವು ಡಿಸ್ಅಲೋ ಮಾಡಿದ್ವಿ 10,000 ರೂಪಾಯಿ. ಜನವರಿ ಇದು 180 ಡೇಸ್ಗಿಂತ ಕಡಿಮೆ ಇದೆ. ಸೊ ಡಿಪ್ರಿಸಿಯೇಷನ್ನು ಆನ್ 10,000 ಮೇಲೆ 15% ಅಂದರೆ 1,500. ಆ 1,500 ಮೇಲೆ ಹಾಫ್ ಆಫ್ ಅಮೌಂಟ್ ಅಂದರೆ 750 ಡಿಪ್ರಿಸಿಯೇಷನ್ ಅಲೋಡ್. ಅವ್ರು ಬರೆದಿದ್ರು ಬರೀದಲೇ ಇದ್ದರು ನಾವು ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕಾಗುತ್ತೆ. 750 ಡಿಪ್ರಿಸಿಯೇಷನ್ ಅಲೋಡ್. ಸೊ ಇದನ್ನು ಮಾಡಿದಾಗ ಇದನ್ನೆಲ್ಲ ಆ್ಯಡ್ ಮಾಡಿದಾಗ 1,15,750 ಬರುತ್ತೆ. 5,21,000 ಆಗಲೇ ಬಂದಿತ್ತಲ್ಲ ಅಡ್ಜಸ್ಟೆಡ್ ಪ್ರಾಫಿಟ್ 5,21,000 4,08,000 ಪ್ಲಸ್ 1,13,000 ಇಸ್ 5,21,000. ಅದಕ್ಕೆ ಇದನ್ನೆಲ್ಲ ಮೈನಸ್ ಮಾಡಿದಾಗ ನಮಗೆ ಬರುತ್ತೆ 4,05,250. ದಿಸ್ ಇಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಮೋಹನ್. ಸೊ ಈ ರೀತಿ ಕರೆಕ್ಟಾಗಿ ಬಂದಿದೆ ಈ ಪ್ರಾಬ್ಲಮ್. ಈಗ ಪರ್ಫೆಕ್ಟಾಗಿ ಸಾಲ್ವ್ ಆಗಿದೆ. ಈ ರೀತಿ ನೀವೇನಾದರೂ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ರೆ ಎಕ್ಸಾಮಲ್ಲಿ ಗ್ಯಾರಂಟಿ ಇನ್ಕಮ್ ಟ್ಯಾಕ್ಸ್ ಪಾಸ್ ಮಾಡ್ತೀರಾ ಅಂತ ಅರ್ಥ. ಆಲ್ಮೋಸ್ಟ್ ಎಲ್ಲ ರೀತಿ ಅಡ್ಜಸ್ಟ್ಮೆಂಟ್ಸ್ಗಳು ಕೂಡ ಇಲ್ಲಿ ಕವರ್ ಆಗಿದೆ. ನಿಮಗೆ ಎಕ್ಸಾಮಲ್ಲಿ ಏನೇನು ಕೇಳ್ಬೋದು. ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ದೆ, ಅದರಲ್ಲೂ ಕೂಡ 5 ಮಾರ್ಕ್ಸ್ ರಿಲೇಟೆಡು. ಯೂಶ್ವಲಿ ಅವ್ರು ಕೇಳುವಂಥದ್ದು ಬ್ಯಾಡ್ ಡೆಟ್ಸ್ ರಿಲೇಟೆಡ್,
ಮತ್ತು ಡಿಪ್ರಿಸಿಯೇಷನ್ ರಿಲೇಟೆಡ್ ಕಂಪಲ್ಸರಿ ಅಡ್ಜಸ್ಟ್ಮೆಂಟ್ಸ್ ಬಂದೇ ಬರುತ್ತೆ. ಸೊ ನಿಮಗೆ ಬ್ಯಾಡ್ ಡೇಟ್ಸ್ ರಿಲೇಟೆಡ್, ಡಿಸ್ಪ್ರಿಸಿಯೇಷನ್ ರಿಲೇಟೆಡು ಮತ್ತು ಯಾವ್ದ್ಯಾವ್ದು ಈ ರೀತಿ ಡಿಪ್ರಿಸಿಯೇಷನ್ ಯಾವ ಅಸೆಟನ್ನು ಅವ್ರು ಪರ್ಚೇಸ್ ಮಾಡಿದ್ದಾರೆ ಅದಕ್ಕೆ ನಾವು ಡಿಪ್ರಿಸಿಯೇಷನ್ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಡಿಪ್ರಿಸಿಯೇಷನ್ನ ಪರ್ಸೆಂಟೇಜ್ಗಳನ್ನು ಕೂಡ ಕಲ್ತ್ಕೊಂಡು ಹೋಗಬೇಕು ಎಕ್ಸಾಮ್ಗೋಸ್ಕರ. ಓಕೆ, ಥ್ಯಾಂಕ್ ಯು ಸೋ ಮಚ್.